ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಂಗಳವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ನಾನು ಇಡ್ಲಿ ಚಟ್ನಿಯನ್ನು ಮಾಡೋಣ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೈಟೇ ನಾನು ಉದ್ದಿನಬೇಳೆ ಮತ್ತು ಇಡ್ಲಿ ರವನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ನಾನಿಲ್ಲಿ ಬರೀ ಚಟ್ನಿ ಅಷ್ಟೇ ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡೋದಕ್ಕೆ ಟೈಮೇ ಆಗಲಿಲ್ಲ. ಹಾಗಾಗಿ ಸಾಂಬಾರು ಮಾಡಿದ್ರೂ ಸುಮ್ಮನೆ ಹಾಗೆ ಉಳಿಯುತ್ತೆ. ನಮ್ಮ ಹಸ್ಬೆಂಡು ಬೆಳಗ್ಗೆ ಅಷ್ಟೇ ತಿನ್ನೋದು ಇಡ್ಲಿ, ಮತ್ತೆ ತಿನ್ನೋದೇ ಇಲ್ಲ. ಹಾಗಾಗಿ ನಾನು ಒಬ್ಬಳೇ ಇರ್ತೀನಿ ಮನೇಲಿ, ನಾನು ಪಾಪು ಅಷ್ಟೇ ಇರ್ತೀವಿ. ಹಾಗೆ ನನ್ನ ಮಗಳು ಕೂಡ ಸಾಂಬಾರು ಅಷ್ಟೊಂದು ಇಷ್ಟಪಡಲ್ಲ, ಅವಳು ತಿನ್ನಲ್ಲ. ಹಾಗಾಗಿ ಸಾಂಬಾರು ಮಾಡಿದ್ರೆ ಸುಮ್ಮನೆ ಉಳಿಯುತ್ತೆ, ನೈಟ್ ರೊಟ್ಟಿ ಗಿಟ್ಟಿ ಮಾಡಿದ್ರಾಯ್ತು ಅಂತ ನಾನು ಸಾಂಬಾರೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಬರೀ ಇಡ್ಲಿ ಚಟ್ನಿ ಸಿಂಪಲ್ ಆಗಿರಲಿ ಸಾಕು, ಹೆವಿ ಆಗುತ್ತೆ ಸಾಂಬಾರು ಅಂತಂದು ಹೇಳಿದ್ರೆ ಅಂತಂದು ನಾನು ಕೂಡ ಯಾವಾಗಲೂ ಮಾಡ್ತಾಯಿದ್ದೆ ಸಾಂಬಾರು. ಇವತ್ತು ಬೇಡ ಅಂತ ಅನ್ನಿಸ್ತು. ಟೈಮ್ ಬೇರೆ ಇರಲಿಲ್ಲ, ಟೈಮ್ ಆಗೋಗ್ಬಿಟ್ಟಿತ್ತು, ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಇವತ್ತು ಸ್ವಲ್ಪ ಎದ್ದೇಳೋ ಅಷ್ಟರಲ್ಲಿ. ಹಾಗೆ ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆನ ಹಚ್ಕೊತಾ ಇದ್ದೀನಿ. ಅದು ಬ್ರಷ್ ಅಂತೂ ತುಂಬ ಉಪಯೋಗಕ್ಕೆ ಬರ್ತಾಯಿದೆ ನನಗೆ. ಅದರಿಂದನೇ ನಾನು ಇಲ್ಲಿ ಆಯಿಲ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಮಕ್ಕಳಿಬ್ಬರಿಗೂ ಇಡ್ಲಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಮೊನ್ನೆಯಿಂದ ಹಾಕೋಣ ಅಂತಂದು ನೆನಪಿರಲಿಲ್ಲ. ಬಟ್ ಈಗ ಉದ್ದಿನಬೇಳೆ ನೆನೆ ಹಾಕಿದ್ದ ದಿನ ನಮ್ಮಮ್ಮ ಕೊಟ್ಟು ಕಳಿಸ್ಬಿಟ್ಟಿದ್ರು ಇಡ್ಲಿನ. ಹಾಗಾಗಿ ನಾನು ಮಾಡೇ ಇರಲಿಲ್ಲ, ಅದನ್ನು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿದ್ದೆ. ಅದು ಏನೂ ಆಗಿರಲಿಲ್ಲ ಉದ್ದಿನಬೇಳೆ, ಹಾಗಾಗಿ ಅದನ್ನೇ ರುಬ್ಕೊಂಡ್ಬಿಟ್ಟು ನೆನೆ ಹಾಕಿದ್ದೆ ಇಡ್ಲಿಗೆ. ಚೆನ್ನಾಗಿ ಉಬ್ಕೊಂಡ್ಬಂದಿತ್ತು. ಹಾಗೆ ತುಂಬ ಚಳಿ ಇತ್ತಲ್ವ, ಉಬ್ಬುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಆದರೆ ಪರವಾಗಿಲ್ಲ, ಸ್ವಲ್ಪ ಉಬ್ಕೊಂಡಿತ್ತು. ಹಾಗೆ ನಾನು ಅದಕ್ಕೆ ಸೋಡಾ ಗಿಡ ಎಲ್ಲ ಯೂಸ್ ಮಾಡಲ್ಲ ಇಡ್ಲಿ ದೋಸೆಗೆಲ್ಲ. ಜಸ್ಟ್ ಉಪ್ಪೊಂದೇ ಹಾಕ್ಬಿಟ್ಟು ನಾನು ಅದಕ್ಕೆ ಆ್ಯಡ್ ಮಾಡ್ತೀನಿ. ಜಾಸ್ತಿ ಸೋಡಾ ಪುಡಿಗೆಲ್ಲ ನಾನು ಯಾವ ಅಡುಗೆಗೂ ಯೂಸ್ ಮಾಡಲ್ಲ. ಮಾಡಿದ್ರೆ ಏನೋ ಬಜ್ಜಿ ಬೋಂಡಾಗಷ್ಟೇ, ಅದು ಒಂದು ಚಿಟಿಕೆಗಿನ್ನ ಕಡಿಮೆನೇ ಹಾಕೋದು. ನನಗೇನೋ ಅದು ಇಷ್ಟನೇ ಆಗಲ್ಲ. ಹಾಗಾಗಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು, ಇಡ್ಲಿ ಹಿಟ್ಟಿಗೆ ಉಪ್ಪು ಹಾಕಿರಲಿಲ್ಲ, ಹಾಗಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಡ್ಲಿ ಹಿಟ್ಟು ತುಂಬ ಗಟ್ಟಿ ಮಾಡ್ಕೋಬಾರ್ದು, ಆದಷ್ಟು ಸ್ವಲ್ಪ ತೆಳ್ಳಗೆ ಇರಬೇಕು. ನಾವು ಎಷ್ಟು ಅಂದರೆ ಭಾಳ ತೆಳ್ಳಗಂತಲ್ಲ, ಒಂದು ಮೀಡಿಯಮ್ ಆಗಿ ತೆಳ್ಳಗಿರಬೇಕು. ಜಾಸ್ತಿ ಗಟ್ಟಿ ಮಾಡಿಕೊಂಡ್ರೆ ಇಡ್ಲಿನೂ ಗಟ್ಟಿ ಬರುತ್ತೆ. ಹಾಗಾಗಿ ಸ್ವಲ್ಪ ನೋಡಿ ಈ ಥರ ಹದದಲ್ಲಿ ನಾವು ಇಡ್ಲಿ ಹಿಟ್ಟನ್ನು ಹಾಕಬೇಕಾಗುತ್ತೆ. ನಾನು ಉಪ್ಪು ಹಾಕ್ಬಿಟ್ಟಿದ್ದೀನಿ ಅಂತಂದು ಆಲ್ರೆಡಿ ಹಾಕ್ತಾಯಿದ್ದೆ ಇಡ್ಲಿನ. ಆಮೇಲೆ ನೆನಪಾಯ್ತು, ಅಯ್ಯೋ ಉಪ್ಪು ಹಾಕಿಲ್ಲ ಅಂತ ಮತ್ತೆ ಉಪ್ಪು ಹಾಕ್ಬಿಟ್ಟು ಇಡ್ಲಿ ಪ್ಲೇಟಿಗೆ ಮತ್ತು ಇಡ್ಲಿನ ಹಾಕಿಡ್ತಾಯಿದ್ದೀನಿ. ಒಂದು 10 ನಿಮಿಷ ಸ್ಟೀಮಲ್ಲಿ ಇಡಬೇಕು, 10ರಿಂದ 15 ನಿಮಿಷ ಇಡಬೇಕು. ನಮ್ಮ ಹಸ್ಬೆಂಡ್ ಏನೋ ಹೇಳ್ತಾಯಿದ್ರು, ಅವ್ರ ಹತ್ರ ಮಾತಾಡಿಕೊಂಡೆ ವಿಡಿಯೋ ಮಾಡ್ತಾಯಿದ್ದೆ. ಚಟ್ನಿ ಮಾಡ್ಕೊಳ್ಳೋದಕ್ಕೆ ಕಾಯಿನ ಒಡ್ಕೊಳ್ಳುವಾಗ ಅದರಲ್ಲಿ ನೀರೇ ಇರಲಿಲ್ಲ. ಇದ್ಯಾಕೆ ನೀರಿಲ್ಲ ಅಂತಂದು ಸರಿ ಬಿಡು ನೋಡೋಣ ಅಂತ ಹೊಡೆದ್ರೆ ಅದು ಒಳಗಡೆ ಡ್ರೈ ಆಗಿ ಒಂಥರ ಒಣ ಕಾಯಿ ಥರ ಆಗಿತ್ತು. ಅಂದರೆ ಪೂರ್ತಿಯಾಗಿ ಡ್ರೈ ಆಗಿರಲಿಲ್ಲ, ಸ್ವಲ್ಪ ಹಸಿ ಹಾಗೆ ಇತ್ತು. ನಡೆಯುತ್ತೆ ಅಂತ ಅದೇ ಕಾಯಿನೇ ನಾನು ಒಡೆದ್ಬಿಟ್ಟು ಚಟ್ನಿಗೆ ಹಾಕಿದೆ. ಅದು ನೋಡಿ ಬಿಡ್ತಾನೆ ಇರಲಿಲ್ಲ, ಅಷ್ಟು ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿತ್ತು. ಒಂದು ಸೈಡ್ ಅದೇ ಬಿಟ್ಬಿಡ್ತು, ಇನ್ನೊಂದು ಸೈಡು ತುಂಬ ಗಟ್ಟಿ ಕುತ್ಕೊಂಡ್ಬಿಟ್ಟಿತ್ತು. ಸ್ವಲ್ಪ ಹಸಿ ಇತ್ತಲ್ವ, ಅದನ್ನೇ ಒಂದು ಅರ್ಧ ಕಪ್ಪಷ್ಟು ಹಾಕಿದೆ. ಹಾಗೆ ಹುರ್ಗಡ್ಲೆ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ, ಒಂಚೂರು ಉಪ್ಪನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಆಮೇಲೆ ಕಡಲೆ ನಾವು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಕೊಬ್ಬರಿ ಚಟ್ನಿ ಟೇಸ್ಟ್ ಬರುತ್ತೆ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗಳಿಗೆ ಕರಿಬೇವು, ಸಾಸಿವೆ ಏನೂ ಇರಬಾರ್ದು ಚಟ್ನೀಲಿ. ಹಾಗೆ ಇಡ್ಲಿಗೆ 2 ಇಡ್ಲಿ ಹಾಕ್ತೀನಿ ಅಂದ್ರೂ ಬೇಡ, ಒಂದೇ ಹಾಕು ಅಂತ ಹೇಳ್ತಿದ್ಲು. ನಾನು ಅವಳಿಗೆ ಗೊತ್ತಿಲ್ದಂಗೆ 2 ಹಾಕಿ ಕಳಿಸಿದ್ದೆ, ಬಟ್ ಖಾಲಿ ಮಾಡ್ಕೊಂಬಂದಿದ್ಲು. ಹಾಗೆ ಚಟ್ನಿಗೆ ಇನ್ನೂ ಒಗ್ಗರಣೆ ಹಾಕಿಲ್ಲ ಅವಳಿಗೆ, ಹಂಗೆ ಪ್ಲೇನಾಗೇ ಇರಬೇಕು ಈ ಥರ. ಹಂಗಾದ್ರೆ ತಿನ್ಕೊಂಬರ್ತಾಳೆ, ಅದನ್ನು ಇಷ್ಟಿಷ್ಟೇ ಹಚ್ಕೊಂಡು ತಿಂದುಬರ್ತಾಳೆ. ಆಮೇಲೆ ಇಡ್ಲಿ ಎಲ್ಲ ಆಗಿತ್ತಲ್ಲ, ಜಾಸ್ತಿ ಇವತ್ತು ಹಾಗೆ ಇಡ್ಲಿ ಬಾಕ್ಸಲ್ಲಿ ಬಿಟ್ಬಿಟ್ರೆ ಗಟ್ಟಿಯಾಗಿಬಿಡುತ್ತೆ ಅಂತಂದು ತೆಗೆದುಬಿಟ್ಟು ಹಾಟ್ ಬಾಕ್ಸಿಗೆ ಹಾಕಿಟ್ಟೆ. ಹಿಟ್ಟನ್ನು ಈ ಥರ ತೆಳ್ಳಗೆ ಹಾಕಿದಾಗ ನೋಡಿ ಈ ಥರ ಸ್ಮೂತಾಗಿ ಬರ್ತವೆ, ಇಲ್ಲಾಂದರೆ ಗಟ್ಟಿಯಾಗಿ ಬಿಡ್ತವೆ ಇಡ್ಲಿ. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಕಡಿಮೆ ಎಣ್ಣೆನ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ, ಹಾಗೆ ಒಣಮೆಣ್ಸಿನ್ಕಾಯಿ ಇದ್ದರೆ ಹಾಕ್ಕೋಬೋದು, ಒಣಮೆಣ್ಸಿನ್ಕಾಯಿ ಇರಲಿಲ್ಲ. ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕಿಬಿಟ್ಟು ಚಟ್ನಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇದು ಕೊಟ್ಟರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತಂದು ಕೊಡ್ತಾ ಇರೋದು. ಇಲ್ಲ ಅಂತಂದರೆ ಹಾಗೇನೂ ತಿನ್ಬೋದು. ಹಾಗೆ ನನ್ನ ಮಗ ನನ್ನ ಕಾಲಲ್ಲೆಲ್ಲ ಅಡ್ಡಾಡ್ತಾ ಇದ್ದ, ಕೆಲಸ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಅವನಿಗೆ ಹಾಲು ಬೇಕಿತ್ತು, ಅಂದರೆ ಟೈಮ್ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಇವತ್ತು ಅವಳನ್ನ ಸ್ಕೂಲಿಗೆ ಕಳಿಸಿ ಎಲ್ಲ ಮಾಡೋಷ್ಟೊತ್ತಿಗೆ ಅವನಿಗೆ ಹಾಲೇ ಕೊಟ್ಟಿರಲಿಲ್ಲ. ಹಾಗಾಗಿ ಅವನು ನನಗೆ ಕೆಲಸ ಮಾಡೋದಕ್ಕೆ ಬಿಡಲ್ಲ, ಅಡುಗೆ ಮನೆಯಲ್ಲೆಲ್ಲ ಅಡ್ಡಾಡ್ತಿರ್ತಾನೆ. ನನ್ನ ತಳ್ಕೊ ಅಂತ, ನನಗೆ ಹಾಲು ಕೊಡು ಅಂತಂದು ಹೇಳಕ್ಕೆ ಬರಲ್ಲ. ಬಟ್ ಅವ್ನು ನನ್ನ ಹತ್ರ ಓಡಾಡೋದು ನೋಡಿದ್ರೆ ಗೊತ್ತಾಗುತ್ತೆ. ಅವನಿಗೆ ಏನಾದರೂ ತಿನ್ನಬೇಕು, ಕುಡಿಬೇಕು ಅಂತ ಅನಿಸಿದ್ರೆ ಅಷ್ಟೇ ಅಡುಗೆ ಮನೆಗೆ ಬರೋದು, ಇಲ್ಲಾಂದರೆ ಅಡುಗೆ ಮನೆಗೆ ಬರೋದೇ ಇಲ್ಲ ಅವನು. ಹಾಗೆ ಅವನಿಗೆ ಫ್ರಂಟ್ ಕ್ಯಾಮ್ರಾ ಅಂದರೆ ತುಂಬ ಇಷ್ಟ. ಬಟ್ ಇವಾಗ ಹಾಲು ಕುಡಿತಾ ಇದ್ದಾನಲ್ಲ, ಹೊಟ್ಟೆ ಹಶ್ವಾಗಿರೋದ್ರಿಂದ ಕ್ಯಾಮ್ರಾನೇ ನೋಡ್ತಾ ಇಲ್ಲ. ಆಮೇಲೆ ನಾನು ನನ್ನ ಹಸ್ಬೆಂಡು ಸ್ವಲ್ಪ ಕಷಾಯ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ಕುಡಿದ್ವಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಇದನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಖುಷಿ
ಏನು ಮಾಡ್ತಿದ್ದೀಯ? ಮಣ್ಣಾಗೆಲ್ಲ ಆಡಬಾರ್ದು. ಹಾಂ, ಕುಶ್ಮರಿ. ಆ ಬಾಲ್ಕನಿ ಡೋರ್ ತೆಗೆದ್ರೆ ಸಾಕು, ಆ ಪಾಟಲ್ಲಿರೋ ಮಣ್ಣನ್ನೆಲ್ಲ ತೊಗೊಂಬಿಟ್ಟು ಆಟಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಅವನು ಆಟಾಡಿ ಎಲ್ಲ ಮುಗಿದ್ಮೇಲೆ ನಾನು ಮತ್ತೆ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಬೇಕು. ಪ್ರತಿದಿನ ಹಿಂಗೆ ಮಾಡ್ತಾನೆ. ಬಟ್ ಸ್ವಲ್ಪ ಕ್ಲೀನ್ ಮಾಡ್ಕೊತಾನೆ ಇರಬೇಕು, ಇಲ್ಲ ಅಂತಂದರೆ ಹೀಗೆ ಗಲೀಜಾಗಿ ಹಂಗೆ ಇರುತ್ತೆ. ಯಾಕಂದರೆ ಒಳಗಡೆನೇ ಇದೆ ಅಲ್ವಾ, ಅದು ಓಡಾಡ್ಕೊತ ಮನೆ ಒಳಗೆಲ್ಲ ಬಂದುಬಿಡುತ್ತೆ ಮಣ್ಣು. ಹಾಗಾಗಿ ಸ್ವಲ್ಪ ಗಾಳಿನೂ ಜಾಸ್ತಿ ಆ ಕಡೆ ಖಾಲಿ ಇರೋದ್ರಿಂದ ಗಾಳಿ ಜಾಸ್ತಿ ಬಂದು ಧೂಳೆಲ್ಲ ಕೂರ್ತಾ ಇರುತ್ತೆ. ಡೈಲಿ ಕಸ ಗುಡಿಸ್ಲೇಬೇಕು. ಒಂದೊಂದು ದಿನ ಗುಡಿಸಿಲ್ಲ ಅಂತಂದರೆ ಓಡಾಡೋಕ್ಕೆ ಆಗಲ್ಲ, ಅಷ್ಟು ಗಲೀಜಾಗಿಬಿಟ್ಟಿರುತ್ತೆ. ಹಾಗೆ ಇಲ್ಲಿ ಪಾರಿವಾಳ ಬಂದುಬಿಟ್ಟು ಗೂಡು ಕಟ್ಟೋದಕ್ಕೆ ಟ್ರೈ ಮಾಡ್ತಾಯಿದೆ. ಈಗ 4-5ನೇ ಸತಿ ಆಯಿತು, ಅಲ್ಲೇ ಬಂದು ಕೂತ್ಕೊಳ್ಳುತ್ತೆ. ನಾನಿಲ್ಲಿ ಮತ್ತೆ ನೈಟಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟ್ಗೆ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಣ್ಗಾಯಿ ತಂದಿದ್ದೆ, ಬದನೆಕಾಯಿನ, ಹಾಗಾಗಿ ಅದನ್ನೇ ಹೆಚ್ಚಿಬಿಟ್ಟು ಪಲ್ಯ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಎಣ್ಗಾಯಿ ಪಲ್ಯ ಅಂದರೆ ತುಂಬ ಇಷ್ಟ. ಹಾಗಾಗಿ ಮಾಡೇ ಇರಲಿಲ್ಲ, ಆಲ್ರೆಡಿ 1 ಮಂತ್ ಮೇಲಾಗಿತ್ತು. ಹಾಗಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಈಸಿ ಅಂತ ಏನು ಕಷ್ಟ ಆಗಲ್ಲ. ನಾವು ಏನು ಮಸಾಲೆ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತೀವಲ್ಲ, ಅದಷ್ಟೇ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಮೇಲೆ ಏನು ಅಷ್ಟೊಂದು ಕಷ್ಟ ಆಗಲ್ಲ. ನಾನು ಇದನ್ನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲೂ ಕೂಡ ಮಾಡ್ಬೋದು, ಬಟ್ ಜಾಸ್ತಿ ವಿಜಿಲ್ ಹೊಡ್ಸೋಂಗಿಲ್ಲ. ಯಾಕಂದರೆ ಬದನೆಕಾಯಿ ಎಲ್ಲ ಆಲ್ಮೋಸ್ಟ್ ಮೆತ್ತಗಾಗ್ಬಿಡುತ್ತಲ್ವ, ಎಣ್ಣೆಲಿ ಫ್ರೈ ಮಾಡಿದಾಗಲೇ ಮೆತ್ತಗಾಗ್ಬಿಟ್ಟಿರುತ್ತೆ. ಅದನ್ನು ನಾನು ಒಂದೇ ಒಂದು ವಿಜಿಲ್ ಹೊಡಿಸಿ ಮಾಡ್ತಾಯಿದ್ದೀನಿ. ಪಾತ್ರೆಯಲ್ಲೂ ಕೂಡ ಮಾಡ್ಬೋದು, ಬಟ್ ಭಾಳ ಟೈಮ್ ತೊಗೊಳುತ್ತೆ. ಪಾತ್ರೆಯಲ್ಲಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲ್ಲ, ಹಾಗಾಗಿ ಗಟ್ಟಿ ಇರುತ್ತೆ. ನಮ್ಮ ಮನೆಯವ್ರಿಗೆ ಗಟ್ಟಿ ಮಾಡಿದ್ರೆ ಇಷ್ಟ ಆಗಲ್ಲ. ಹಾಗೆ ಹುಳ ಎಲ್ಲ ಇರುತ್ತೆ, ನೋಡಿ ಕಟ್ ಮಾಡಬೇಕು. ನಾನು ಒಂದರಲ್ಲಿ ಹುಳ ಇತ್ತು, ಹಾಗಾಗಿ ತೆಗೆದುಬಿಟ್ಟೆ, ಅದನ್ನು ಯೂಸ್ ಮಾಡಲಿಲ್ಲ. ಈ ಥರದ ಬದನೆಕಾಯಲ್ಲಿ ಸ್ವಲ್ಪ ಜಾಸ್ತಿ ಹುಳ ಇರುತ್ತೆ, ನೋಡಿಬಿಟ್ಟೆ ತೊಗೊಳ್ಳುವಾಗ. ನಾನಿಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ, ದೊಡ್ಡ ಸೈಜ್ದು. ಈರುಳ್ಳಿ ಜಾಸ್ತಿ ಹಾಕಿದರೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಟೊಮೊಟೊ ತೊಗೊಂಡಿದ್ದೀನಿ, ಟೊಮೊಟೊನೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಆಪ್ಷನಲ್, ಬೇಕಾದರೆ ಹಾಕೋಬೋದು. ಆಮೇಲೆ ಇಲ್ಲಿ ಗುರೆಳ್ಳು ಪುಡಿ ಖಾಲಿ ಆಗಿಬಿಟ್ಟಿತ್ತು, ಇದಕ್ಕೆ ಗುರೆಳ್ಳು ಪುಡಿ ಹಾಕಲೇಬೇಕು. ಹಾಗಾಗಿ ನಾನು ಅದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಚಟಪಟ ಅಂತ ಇದು ಸೌಂಡ್ ಬರಬೇಕು, ಅಲ್ಲಿ ತನಕ ಹುರ್ಕೊಂಡು ಎತ್ತಿಟ್ಟಿದ್ದೀನಿ. ಸ್ವಲ್ಪ ಆರಬೇಕದು. ಆಮೇಲೆ ಇಲ್ಲಿ ನಾನು ಕೊಬ್ಬರಿನ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಆದರೂ ತೊಗೋಬೋದು, ಹಸಿ ಕೊಬ್ಬರಿ ಆದರೂ ತೊಗೋಬೋದು. ಆಲ್ರೆಡಿ ಅದು ಸ್ವಲ್ಪ ಡ್ರೈ ಆಗಿಬಿಟ್ಟಿತ್ತು ಕಾಯಿ, ಹಾಗಾಗಿ ಅದನ್ನೇ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಶುಂಠಿ ಒಂದು 4-5 ಎಸಳು, 4 ಟೇಬಲ್ ಸ್ಪೂನಷ್ಟು ಹುರ್ಕೊಂಡ್ರೆ ಗುರೆಳ್ಳು, ಹಾಗೆ ಹುರ್ಕೊಂಡಿರೋ ಶೇಂಗಾ 4 ಟೇಬಲ್ ಸ್ಪೂನು, 1-2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು, ತರಿ ಇರಬಾರ್ದು. ಹಾಗೆ ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3-4 ಟೇಬಲ್ ಸ್ಪೂನಷ್ಟು ಹುಣಸೆ ಹುಳಿ, ಅರಿಶಿನ, ಹಾಗೆ 1-2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1 ಟೇಬಲ್ ಸ್ಪೂನು ಗರಂ ಮಸಾಲ ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಬದನೆಕಾಯಿ ಒಳಗಡೆ ಹಾಕಿ ತುಂಬಬೇಕು. ಈ ಥರ ತುಂಬಬೇಕು, ನೋಡ್ತಾ ಇರ್ಬೋದು. ಅದರೊಳಗಡೆ ಎಲ್ಲ ಫಿಲ್ ಮಾಡಬೇಕು. ಆವಾಗ ಆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಬದನೆಕಾಯಿ. ಹಾಗಾಗಿ ಅದರೊಳಗಡೆ ಫಿಲ್ ಮಾಡಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇಲ್ಲಿ ನಾನು ಕುಕ್ಕರನ್ನು ಇಟ್ಕೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಕುಕ್ಕರ್ನೇ ಇಟ್ಕೊಂಡಿದ್ದೀನಿ, ಇಲ್ಲ ಅಂತಂದರೆ ಅದನ್ನು ಫ್ರೈ ಮಾಡೋದಕ್ಕೆ ಆಗಲ್ಲ. ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನೇ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ತುಂಬ್ಕೊಂಡು ಇಟ್ಕೊಂಡಿರೋಂಥ ಬದನೆಕಾಯಿನ ಈ ರೀತಿಯಾಗಿ ಹಾಕಬೇಕು. ಸ್ವಲ್ಪ ದೊಡ್ಡ ಪಾತ್ರೆ ಆದ್ರೇ ಚೆನ್ನಾಗಿ ಈ ಥರ ಎಲ್ಲ ಕಡೆನೂ ಮಿಕ್ಸ್ ಮಾಡಬೇಕು, ನಿಧಾನಕ್ಕೆ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅದೆಲ್ಲ ಹೊರಗಡೆ ಬಂದುಬಿಡುತ್ತೆ. ಫಿಲ್ ಮಾಡಿರೋದು ಒಂದೊಂದೇ ಸೈಡು ತಿರುಗಿಸ್ಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಆಮೇಲೆ ನಾವು ಉಳಿದಿರೋ ಮಸಾಲೆ ಎಲ್ಲ ಹಾಕಿಬಿಟ್ಟು ಮತ್ತೆ 1-2 ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನ ಎಣ್ಣೆಲಿ ಮಾಡಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು. ಆಗಲೇ ಮಸಾಲೆ ಎಲ್ಲ ಹಾಕ್ಕೊಂಡಿದ್ನಲ್ಲ, ಅದೇ ಪಾತ್ರೆಯಲ್ಲೇ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ತೆಗೆದು ಕುಕ್ಕರ್ಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ.
ಆಮೇಲೆ ಸ್ವಲ್ಪ ಟೇಸ್ಟ್ ನೋಡಬೇಕು. ಆಮೇಲೆ ಆಗಲೇ ಹಾಕಿದ್ವಿ ಅಂತ ಹಾಗೆ ಬಿಟ್ಟರೆ ಅದು ಟೇಸ್ಟ್ ಬರಲ್ಲ. ಸ್ವಲ್ಪ ನೀರೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಹುಣಸೆಹಣ್ಣು, ಉಪ್ಪು, ಖಾರ ಪುಡಿ ಇದನ್ನೆಲ್ಲ ನಾನು ಹಾಕಿ ಮತ್ತು ಒಂದು ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ತೆಳ್ಳಗಾದರೆ ಚೆನ್ನಾಗಿ ಬರುತ್ತೆ ಅಂತಂದು ನೀರನ್ನು ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಸ್ವಲ್ಪ ಗಟ್ಟಿನೇ ಬರುತ್ತೆ ಗ್ರೇವಿ. ಶೇಂಗಾ ಎಲ್ಲ ಹಾಕಿರೋದ್ರಿಂದ ಗ್ರೇವಿ ಮಾತ್ರ ತುಂಬ ಗಟ್ಟಿಯಾಗಿ ಬರುತ್ತೆ. ನಾವು ಎಷ್ಟೇ ನೀರು ಹಾಕಿದ್ರೂ ಅದು ಕುದ್ದು ಆರಿದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತಲ್ವ, ಹಾಗಾಗಿ ಮತ್ತೆ ನೀರನ್ನು ಹಾಕಿದೆ ನಾನು. ಒಂದೇ ವಿಷಿಲ್ ಹೊಡೆಸೋದು, ಜಾಸ್ತಿ ಹೊಡೆಸ್ಬಾರ್ದು. ಯಾಕಂದರೆ ಅದು ಆಲ್ರೆಡಿ ಕುದಿಯುವಾಗಲೇ ಒಂದು ಅರ್ಧ ಬೆಂದಿರುತ್ತೆ, ಮತ್ತು ವಿಷಿಲ್ ಹೊಡೆಯುವಾಗ ಒಂದು ಸ್ವಲ್ಪ ಬೆಂದ್ಬಿಟ್ಟಿರುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು, ಎಲ್ಲೂ ಏನೂ ಆಗಿಲ್ಲ. ಎಣ್ಗಾಯಿ ಹೆಂಗಿತ್ತು ಹಾಗೆ ಇದೆ, ಪೀಸ್ ಕೂಡ ಆಗಿಲ್ಲ. ಬಟ್ ಒಳಗಡೆ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಗಾಯಿ ಹೇಗಿದೆಯೋ ಹಾಗೆ ಇದೆ, ಓವರಾಗೂ ಕುಕ್ ಆಗಿಲ್ಲ. ಹಾಗಾಗಿ ನಾನು ಇದರಲ್ಲೇ ಮಾಡ್ತೀನಿ, ತುಂಬ ಈಸಿ. ಜಾಸ್ತಿ ಹೊತ್ತು ನಿಂತ್ಕೊಂಡು ಬೇಯಿಸೋ ಬದಲು ಈ ಥರ ಕುಕ್ಕರಲ್ಲಿ ಮಾಡಿದರೆ ಈಸಿ. ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿನೇ ಮಾಡಿದ್ದು. ವೀಕ್ಲಿ 1 ಟೈಮು 2 ಟೈಮ್ ಆದರೂ ರೊಟ್ಟಿ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.